ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೋಡಿರಿ, ನಾನು ಈಗ ಯಾವ ವಿಷಯ ಮಾತಾಡಕತ್ತೀನಿ ಅಂದ್ರೆ ಗೂಗಲ್ ಪೇನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅದರದ್ದು ಕಂಪ್ಲೀಟ್ ಪ್ರೊಸೀಜರ್ನ ಇದರಲ್ಲಿ ವಿಡಿಯೋ ಒಳಗೆ ಅದ. ನಮ್ದು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಬೇಕು, ಅಲ್ಲಿ ಗೂಗಲ್ ಪೇ ಅಂತ ಸರ್ಚ್ ಮಾಡಬೇಕು. ಅದೇನೈತಲ್ಲ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಮಾಡಿ ಕೊಡ್ತೈತಿ. ಇದು ನೋಡ್ರಿ ಇನ್ಸ್ಟಾಲ್ ಆಗತೈತಿ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅಲ್ಲಿ ತನಕ ನಮ್ಮ ಚಾನಲ್ನ ಲೈಕ್ ಮಾಡಿರಿ. ಆಯ್ತಾ? ಲೈಕು ಬನ್ನಿರಿ, ವಿಡಿಯೋನ ಶುರು ಮಾಡೋಣ. ಇದು ನೋಡ್ರಿ ನಮ್ದು ಇನ್ಸ್ಟಾಲ್ ಅಂತೂ ಆಯಿತು. ಇನ್ಸ್ಟಾಲ್ ಆದ ಬಳಿಕ ಈ ಥರ ಇಂಟರ್ಫೇಸ್ ಬರ್ತೈತಿ. ನೋಡ್ರಿ, ನೀವು ಏನೈತಲ್ಲ ಫೋನ್ ನಂಬರ್ನ ಲಿಂಕ್ ಕೇಳ್ತೈತಿ. ಅಂದ್ರೆ ನೀವು ಬ್ಯಾಂಕಿಗೆ ಯಾವುದು ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ KYC ಮಾಡಿದಾಗ ಅದೇ ಫೋನ್ ನಂಬರ್ ಇಲ್ಲಿ ಹಾಕಬೇಕು. ಇಲ್ಲಿ ನಿಮ್ದು ಫೋನ್ ನಂಬರ್ ಹಾಕ್ರಿ. ಮತ್ತು ನಿಮ್ದು ಜಿಮೇಲ್ ಐ ಡಿನೇ ಐತಲ್ಲ, ಬ್ಯಾಂಕಿಗೆ ಕೊಟ್ಟಿದ್ದು ಜಿಮೇಲ್ ಐ ಡಿನೇ ಇರಬೇಕು. ಅದು ಲಿಂಕ್ ಆಗುತ್ತೆ. ಇದು ಸ್ವಲ್ಪ ಪ್ರೊಸೀಜರ್ ಫಾಲೋ ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಇದು ಚೆಕ್ ಮಾಡ್ತೈತೆ ಅಂದ್ರೆ ಅದು ನೀವು KYC ಮಾಡಿರೇನಿಲ್ಲ, ಮತ್ತು ಅದಕ್ಕೆ ಏನೈತಲ್ಲ ATM ಐತೇನಿಲ್ಲ, ಅದನ್ನೆಲ್ಲ ಏನೈತಲ್ಲ ಅದು ಗೂಗಲ್ ಪೇ ಚೆಕ್ ಮಾಡ್ತೈತಿ. ಕಂಪ್ಲೀಟ್ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇದು ನೋಡ್ರಿ, ನಿಮ್ದು ಫೋನ್ ನಂಬರ್ ವೆರಿಫೈ ಕೇಳಾಕತೈತಿ. ಅದು ಫೋನ್ ನಂಬರ್ ವೆರಿಫೈ ಆಯಿತು. ವೆರಿಫೈ ಅಂದ ನಂತರ ಈ ಥರ ರೈಟ್ ಮಾರ್ಕ್ ವೆರಿಫೈ ಅಂತ ಬರ್ತೈತಿ. ಆಮೇಲೆ ಐತಲ್ಲ ಆ್ಯಡ್ ಟು ಬ್ಯಾಂಕ್ ಅಂತ ಕೇಳ್ತೈತಿ. ಆ್ಯಡ್ ಬ್ಯಾಂಕಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರ್ತೈತಿ. ಆದ ನಂತರ ಏನೈತಲ್ಲ ಸ್ವಲ್ಪ ಪ್ರೊಸೀಜರ್ ಇರ್ತೈತಿ. ಇಲ್ಲಿ ಅಲೋ ಅಂತ ಕೊಡಬೇಕು. ಮತ್ತೊಂದು ಸತ ಅಲೋ ಅಂತ ಕೊಡಬೇಕು. ಚೆಕ್ ಮಾಡ್ತೈತೆ ಅದು. ವೆರಿಫೈ ಆಯ್ತು ನೋಡ್ರಿ. ಇಲ್ಲಿ ಬತ್ತು ಸ್ಕ್ಯಾನರ್ ಕೋಡ್ ಬಂತು. ಆಮೇಲೆ ಮತ್ತೊಂದು ಮೇಕ್ ಗೂಗಲ್ ಪೇ ಬೆಟರ್ ಇದೆ, ಕಂಟಿನ್ಯೂ ಅಂತ ಕೊಡ್ರಿ. ಮತ್ತೆ ಕಂಟಿನ್ಯೂ ಅಂತ ಕೊಡ್ರಿ. ಇವಾಗ ಈ ಥರ ಇಂಟರ್ಫೇಸ್ ಬರ್ತೈತಿ. ಇದ್ರೊಳಗೆ ಎಲ್ಲ ಥರ ಐತೆ ನೋಡ್ರಿ. ನಾವು ಸ್ಕ್ಯಾನರ್ ಕೋಡ್ದು ಐತಿ, ಮತ್ತು ಇದರಲ್ಲಿ ಕಂಪ್ಲೀಟ್ ಇದಾವಲ್ಲ. ಇದು ಸ್ಕ್ಯಾನರ್ ಕೋಡ್ ಐತಿ. ಅದ್ರ ಬಾಜು ಪೇ ಅನದರ್ ಅಂತೈತಿ, ಬ್ಯಾಂಕ್ ಟ್ರಾನ್ಸ್ಫರ್ ಅಂತೈತಿ ನೋಡ್ರಿ. ಸೆಕ್ಯೂರಿಟಿ ಚೆಕ್ ಮಾಡ್ತೈತಿ, ಅದಕ್ಕೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ಇದು ಆಮೇಲೆ ನಿಮ್ದು ಜಿಮೇಲ್ ಐ ಡಿನ ಲಿಂಕ್ ಮಾಡಿರ್ತೀರಲ್ಲ ಅದ ಜಿಮೇಲ್ ಐ ಡಿನೇ ನೀವು ಇದು ಮಾಡಬೇಕು. ಇದು ವೆರಿಫೈ ಆಯ್ತು ನೋಡ್ರಿ. ಇದು ಸೆಟ್ UPI ನಂಬರ್ ಅಂತ ಅದೆಲ್ಲ ಮತ್ತೆ ಮೆಸೇಜಸ್ ಬರ್ತೈತಿ. UPI ನಂಬರ್ ಸೆಟ್ ಮಾಡ್ಬೇಕಂದ್ರೆ ಇದೆಲ್ಲ ವೆರಿಫೈ ಆಯ್ತು ನೋಡ್ರಿ. ಸೆಟ್ UPI ನಂಬರ್ ಅಂತಂದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಹಾಗೆ ಮೆಸೇಜಸ್ ಬರ್ಲಿಕ್ಕತ್ತ ನೋಡ್ರಿ. ಅದೇ ವೆರಿಫೈ ಮಾಡಿದ ನಂತರ ಮೆಸೇಜಸ್ ಬರ್ತೈತಿ ನೋಡ್ರಿ. ಇದು ನಮ್ದು ಕಂಪ್ಲೀಟಾಗಿ ನಾವೊಂದು ಗೂಗಲ್ ಪೇನ ಯಾವ ರೀತಿ ರೆಡಿ ಮಾಡಬೇಕು, ಗೂಗಲ್ ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ಕಂಪ್ಲೀಟ್ ಪ್ರೊಸೀಜರ್ ಏನೈತಲ್ಲ ಈ ವಿಡಿಯೋದೊಳಗೆ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ನಿಮ್ದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಅದೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.